ಕನ್ನಡಿಗರ ಮೇಲೆ ದರ್ಪ ತೋರಿದ ಮಹಿಳೆ ಕ್ಷಮೆಯಾಚನೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ನೆಪದಲ್ಲಿ ಲಕ್ಷಾಂತರ ಹಣ ವಂಚನೆ. ಕನ್ನಡಿಗರ ಮೇಲೆ ದರ್ಪ ತೋರಿಸಿದಂತಹ ಮಹಿಳೆ ಕ್ಷಮೆಯಾಚನೆ ಮಾಡಿದಾಳೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ನೆಪದಲ್ಲಿ ಲಕ್ಷಾಂತರ ಹಣ ವಂಚನೆ ಮಾಡಲಾಗಿತ್ತು. ಇದನ್ನ ಪ್ರಶ್ನಿಸಿದ್ದಕ್ಕೆ ಕಂಪನಿಯವರಿಂದ ಅವಾಚ್ಯವಾಗಿ ನಿಂದನೆ ಮಾಡಿದಂತಹ ಆರೋಪ ಕೂಡ ಇತ್ತು. ಜೊತೆಗೆ ಕನ್ನಡದಲ್ಲಿ ಮಾತಾಡಿ ಅಂತ ಅಂದ್ರೆ ನಿಂದನೆ ಮಾಡಿರೋ ಆರೋಪ ಇತ್ತು. ಕನ್ನಡ ಗೊತ್ತಿಲ್ಲ, ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಪ್ರಿಯಾಂಕಾ ಹೇಳಿದ್ರು. ಗಲಾಟೆ ಸಂಬಂಧ ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯ ದರ್ಪದ ವಿಡಿಯೋ ಕೂಡ ವೈರಲ್ ಆಗಿತ್ತು. ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಕನ್ನಡಿಗರಿಗೆ ಕ್ಷಮೆ ಕೇಳಿದ್ದಾರೆ. ಮುಂದೆ ಹೀಗೆ ಕನ್ನಡ ವಿಚಾರದಲ್ಲಿ ನಾನು ಈ ರೀತಿ ನಡ್ಕೊಳ್ಳಲ್ಲ ಅಂತ ಹೇಳಿ ಸುಮಾರು ಜನ ಇಲ್ಲಿ 4 ಜನ ನಮ್ಮ ಆಫೀಸ್ ಬಂದು ಕಂಪ್ಲೇಂಟ್ ಕೊಟ್ಟು ಹೋಗಿದ್ರು. ಇವ್ರ ಮೇಲೆ ಎಫ್ಐಆರ್ ಆಗಿದೆ. ಇವ್ರ ಹೆಸರು ಅರ್ಜುನ್, ರಾಹುಲ್, 2 ಹೆಸರು. ಇವ್ರು ಏನ್ ಮಾಡ್ತಾರೆ, ಟ್ರೇಡಿಂಗ್ ಅಂತ ಜನರ ಹತ್ರ ದುಡ್ಡು ಹಾಕಿಸ್ಕೊಂತಾರೆ. ಫ್ರಾಡ್, ಇವರು ಫ್ರಾಡ್, ಫುಲ್ ಫ್ರಾಡ್ ಮಾಡಿ ಮೋಸ ಮಾಡ್ತಿದ್ರೆ. ಇವಾಗ ನೋಡ ವರ್ಕರ್ಸ್ ಬಾಕ್ಲ ಒಳಗೆ ಬಚ್ಕೊಂಡಿದ್ರೆ ಬಾಕ್ಲ ತೆಗಿತಿದ್ರು. ಮೋಸ ಮಾಡ್ತಿದೀವಿ, ನಾವು ಮಾಡಬಾರ್ದು ಅಂತ ಒಬ್ಬರಾದ ಏನೋ ಹೇಳ್ಬೇಕು. ಸಂಬಳ ಇಲ್ಲ ನನ್ನ ಕಡೆ ಸಿಗುತ್ತೆ, ಫ್ಯಾಮಿಲಿ ಇರುತ್ತೆ. ನಮ್ಮ ತಂದೆ ತಾಯಿಗೂ ನಮ್ಮ ಅಣ್ಣ ತಮ್ಮ ಯಾರೋ ಮೋಸ ಆಗಿದೆ. ನಮ್ಮ ಸೇಫ್ಟಿ ನಾವು ತಗೊಂತಾ ಇದೀವಿ. ಕನ್ನಡ ಮತ್ತೆ ಏನ್ ಕೆಲಸ ಮಾಡ್ತಾ ಇದ್ದೀರಿ? ಕನ್ನಡ ಬರೋದಾದ್ರೆ ಏನ್ ಇಷ್ಟ ಇದೆಯಾ? ಯಾರ ಹತ್ರ ಮಾತಾಡ್ತಾ ಇದ್ಯಾ? ಯಾರ ಹತ್ರ ಮಾತಾಡ್ತಾ ಇದ್ಯಾ? ಯಾರ ಹತ್ರ ಮಾತಾಡ್ತಾ ಇದ್ಯಾ? ಯಾರ ಹತ್ರ ಮಾತಾಡ್ತಾ ಇದ್ಯಾ? ಏನ್ ನಾನೇನು ಹಿಂದಿ ಮಾತಾಡ್ತೀನಿ? ಕನ್ನಡ, ದಿಸ್ ಇಸ್ ಕರ್ನಾಟಕ. ಕನ್ನಡ ಮಾತ್ರ ಬರುತ್ತೆ ನನಗೆ. ಕನ್ನಡ ಮಾತ್ರ ಬರುತ್ತೆ ನನಗೆ. ಪೊಲೀಸ್ ಅವರು ಫೋನ್ ಹಾಕಿ ಸರ್ ಹೇಳ್ತೇನೆ. ಕನ್ನಡ ಬಿಟ್ಟು ಪೊಲೀಸ್ ಫೋನ್ ಹಾಕಿ ಹೇಳ್ತೇನೆ. ನೀನು ಮಾತಾಡ್ತಿರೋದು ನೀನು, ನಾನಲ್ಲ. ಏನ್ ನನಗೆ ವಾಟಿವ ಕನ್ನಡ ಮಾತಾಡ ಗೊತ್ತಾಗಿಲ್ಲ ಅಂದ್ರೆ Sorry for Kannada people. So next time I will not be use this kind of bad words for Kannada. My intention is not hurting them because I know we are Indian. Sorry for Kannada people. So next time I will not be use this kind of bad words for Kannada. My intention is not hurting them because I know we are Indian. Sorry for Kannada people. So next time I will not be use this kind of bad words for Kannada. My intention is not hurting them because I know we are Indian. Sorry for Kannada people. So next time I will not be use this kind of bad. ಪ್ರತಿನಿಧಿ ವೆಂಕಟೇಶ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಇತ್ತೀಚೆಗೆ ಕನ್ನಡಿಗರ ಮೇಲೆ ದರ್ಪ ನಡೆಸೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹುಚ್ಚು ಬಂದಂಗೆ ಆಡೋದು, ಬೆಂಗಳೂರಿನಲ್ಲಿ ಬಂದು ಇಲ್ಲಿ ಬದುಕ್ತಾ ಇರೋದು, ಇಲ್ಲಿನ ಭಿಕ್ಷೆ ತಿನ್ಕೊಂಡು ಜೀವನ ಮಾಡ್ತಾ ಇರೋದು. ಆದರೆ ಕನ್ನಡಿಗರ ಮೇಲೆ ದರ್ಪ ತೋರಿಸೋದು ಮಾತ್ರ ಕಡಿಮೆ ಆಗಲ್ಲ. ಈಗ ಕ್ಷಮೆ ಯಾಚಿಸಿದಾಳೆ, ಏನು ಹೇಳ್ತೀರಿ? ಹೌದು ಸಿಂಧೂರ, ಇಂತಹ ಪ್ರಕರಣಗಳು ಬೆಂಗಳೂರಿನಲ್ಲಿ ಆಗಾಗ ಬೆಳಕಿಗೆ ಬರ್ತಾನೆ ಇರುತ್ತೆ. ಆರಂಭದಲ್ಲಿ ತಮ್ಮ ಪೌರುಷವನ್ನು ತೋರಿಸ್ತಾರೆ, ಇದು ಇಂಡಿಯಾ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ಅಂದರೆ ನಮ್ಮ ಭಾಷೆಗೆ ನಾವು ಮಾತಾಡಲ್ಲ, ಕನ್ನಡ ಅಂದರೆ ಏನು ಅನ್ನೋ ರೀತಿಯಾಗಿ ತುಚ್ಛವಾಗಿ ಮಾತಾಡ್ತಾರೆ. ಅದಾದ ಬಳಿಕ ಕನ್ನಡ ಪರ ಸಂಘಟನೆಗಳು, ಕನ್ನಡದ ಅಭಿಮಾನಿಗಳು ಹೋಗಿ ಅವರಿಗೆ ಸರಿಯಾದ ರೀತಿಯಲ್ಲಿ ಚಡಿಯೇಟ್ ಕೊಟ್ಟ ನಂತರ ಅವರು ಮತ್ತೆ ಬಂದು ಕ್ಷಮೆಯನ್ನು ಕೇಳ್ತಾರೆ. ನಾನು ಆ ಉದ್ದೇಶಕ್ಕೆ ಹೇಳಲಿಲ್ಲ, ನಾನು ಮಾತಾಡಿದ ರೀತಿಯೇ ಬೇರೆ ಅಂತ ಹೇಳಿ ಮತ್ತೆ ಒಂದು ಬಾಲ ಸುಟ್ಟು ಬೆಕ್ಕಿನಂತೆ ಮಾತಾಡುವಂತಹ ಪ್ರಕ್ರಿಯೆಗಳು ಆರಂಭದಿಂದ ಕೂಡ ಆಗ್ತಾನೆ ಇದೆ. ಈ ಒಂದು ಪ್ರಕರಣದಲ್ಲೂ ಕೂಡ ಹಾಗೇನೇ ಆಗಿರುವಂಥದ್ದು. ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಏನು ಹಣವನ್ನು ಇನ್ವೆಸ್ಟ್ ಮಾಡಿದ್ರೆ ಡಬಲ್ ಬರುತ್ತೆ ಅಂತ ಹೇಳಿ ಪ್ರಿಯಾಂಕಾ ಮೋಹನ್ ಎನ್ನುವಂಥ ಒಂದು ಮಹಿಳೆ ಕೂಡ ಹಲವಾರು ಜನರಿಗೆ ಹೇಳಿರ್ತಾಳೆ. ಅದರಂತೆ ಕೂಡ ಓರ್ವ ವ್ಯಕ್ತಿ ಕೂಡ ಹಣವನ್ನು ಹಾಕಿರ್ತಾರೆ, 1.5 ಲಕ್ಷ ರೂಪಾಯಿ ಹಣ ಹಾಕಿರ್ತಾರೆ. ಆದರೆ ಪದೇ ಪದೇ ಕಾಲ್ ಮಾಡಿದಂತಹ ವೇಳೆಯಲ್ಲಿ ಕೂಡ ಹಣ ಬರುತ್ತೆ ಅಂತ ಹೇಳ್ತಾರೆ, ವಿನ ಬಂದಿರೋದಿಲ್ಲ. ಆಗ ಹೋಗಿ ಇವರು ಕೇಳ್ತಾರೆ. ಕೇಳಿದಂಥ ಸಂದರ್ಭದಲ್ಲಿ ಒಂದು ಇಂಟೆಕ್ಸ್ ಎನ್ನುವಂಥ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅದರಲ್ಲಿ ನಿಮಗೆ ಹಣ ಬಂದಿರುತ್ತೆ ಅಂತ ಹೇಳಿ. ಆದರೆ ಅವರು ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಹಣ ಕೂಡ ಬಂದಿರಲ್ಲ. ವಾಪಸ್ ಕೇಳಿದಂಥ ವೇಳೆಯಲ್ಲಿ ಇವರು ಮತ್ತೆ ಏರು ಧ್ವನಿಯಲ್ಲಿ ಮಾತಾಡ್ತಾರೆ. ಆಗ ಮೋಸವಾದಂಥವರು ಹೋಗಿ ಅಲ್ಲಿ ಕೇಳುವಂಥ ಸಂದರ್ಭದಲ್ಲಿ ಕಚೇರಿಯಲ್ಲಿ ಕನ್ನಡದ ಬಗ್ಗೆ ಈ ರೀತಿಯಾಗಿ ತುಚ್ಛವಾಗಿ ಮಾತಾಡ್ತಾರೆ. ಅವರಿಗೆ ಸರಿಯಾದಂಥ ರೀತಿಯಲ್ಲಿ ಕೂಡ ಪಾಠವನ್ನು ಕಳಿಸ್ತಾರೆ. ಸೊ ಆರಂಭದಲ್ಲಿ ಅವರು ಬೇಕಂತ ಬೇರೆ ರೀತಿಯಲ್ಲಿ ಮಾತಾಡಿರ್ತಾರೆ. ಅದಾದ ಬಳಿಕ ಬಂದು ಮತ್ತೆ ಕನ್ನಡಿಗರ ಬಳಿ ಕ್ಷಮೆಯನ್ನು ಕೇಳಿರುವಂಥದ್ದು. ಸದ್ಯ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿರುವಂತಹದ್ದು ಸಿಂಧೂರ. ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.